ಸಚಿವ ಸ್ಥಾನ ಸಿಗದವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಸಂದೇಶವನ್ನ ರವಾನೆ ಮಾಡಿದೆ. ಶಾಸಕರು ರಾಜೀನಾಮೆ ಕೊಟ್ಟರೆ ಅಂಗೀಕಾರ ಮಾಡಿಬಿಡಿ ಅಂತ ಸೂಚನೆಯನ್ನ ಕೊಟ್ಟಿದೆ ಅಂತ ಹೈಕಮಾಂಡ್. ಬಹಳಷ್ಟು ಜನ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಏನು ಬೆದರಿಕೆ ಆಗ್ತಾ ಇದ್ದೀರಾ ನೀವು ಪಕ್ಷಕ್ಕೆ ಅಂತ ಹೇಳಿ ಯಾರೆಲ್ಲ ರಾಜೀನಾಮೆ ಕೊಡೋದಕ್ಕೆ ಬರ್ತಾ ಇದ್ದಾರೋ ಎಲ್ಲರ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತ ಹೇಳಿ ಹೈಕಮಾಂಡ್ ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ರಾಜೀನಾಮೆ ಕೊಡುವ ಮನಸ್ಸಿದ್ದವರು ಮೇ ಬಿ ಇವಾಗ ಸುಮ್ಮನೆ ಇರ್ತಾರೆ ಅಂತ ಅನಿಸುತ್ತೆ. ಎಲ್ಲರಿಗೂ ಸಚಿವ ಸ್ಥಾನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಈಗ ಸಚಿವ ಸ್ಥಾನ ನೀಡಿರೋದು ಪಕ್ಷದ ನಾಯಕರ ತೀರ್ಮಾನ. ಪಕ್ಷ ಹಾಗೂ ನಾಯಕರ ತೀರ್ಮಾನವನ್ನು ಎಲ್ಲರೂ ಗೌರವಿಸಬೇಕು. ಪಕ್ಷದ ವಿರುದ್ಧ ನಡೆಯುವ ಶಾಸಕರ ನಡೆಗೆ ಹೈಕಮಾಂಡ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಯಾರೇ ರಾಜೀನಾಮೆ ಕೊಟ್ಟರೂ ಸ್ವೀಕರಿಸಿ, ಅಂಗೀಕರಿಸಿ ಅಂತ ಸಂದೇಶ ರವಾನೆ ಮಾಡಿದೆ. ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಎಂಬ ಸಂದೇಶ ನೀಡುವಂತೆ ಸೂಚನೆಯನ್ನು ಕೊಟ್ಟಿರೋದು. ಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ಸೂಚನೆ ಕೊಟ್ಟಿದೆ. ತಾಳ್ಮೆ, ತ್ಯಾಗ, ಸಂಯಮ ಅಗತ್ಯ. ಮುಂದೆ ಸ್ಥಾನಮಾನ ಸಿಗುತ್ತೆ. ಎಲ್ಲರಿಗೂ ಒಮ್ಮೆಲೆ ಸ್ಥಾನಮಾನ ನೀಡೋದಕ್ಕೆ ಹೇಗೆ ಸಾಧ್ಯ? ರೆಬೆಲ್ ಶಾಸಕರ ನಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟ ಸಂದೇಶ ಕೊಟ್ಟಿದೆ.